ನೀವು ನೋಡ್ತಾ ಇದ್ದೀರಾ ಸ್ವಯಂ ಟೈಮ್ಸ್. ನಾನು ವಸಂತ್ ಕುಮಾರ್. ಕಾರ್ಕಳದಲ್ಲಿ ಕಳೆದ 55 ವರ್ಷಗಳಿಂದ ರಾಜಕೀಯ ಕ್ಷೇತ್ರ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿ ಅಪಾರ ಅನುಭವ ಹೊಂದಿದ ರಾಮಚಂದ್ರ ನಾಯ್ಕರಲ್ಲಿ ಇವತ್ತು ನಾವು ಒಂದು ಸಂದರ್ಶನ ಮಾಡಲಿಕ್ಕಿದ್ದೇವೆ. ಅವರು ಆ ಕಾಲಘಟ್ಟದಲ್ಲಿ ಅಂದರೆ ಜನಸಂಘದ ಕಾಲಘಟ್ಟದಿಂದ ಕೂಡ ರಾಜಕಾರಣ ಕ್ಷೇತ್ರದಲ್ಲಿ ಅಪಾರ ಅನುಭವ ಹೊಂದಿದವರು. ಅವರು ಇವತ್ತು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಇದು ಸ್ವಯಂ ಟೈಮ್ಸ್ ವಿಶೇಷ. ರಾಮಚಂದ್ರ ನಾಯ್ಕರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡಿ ರಾಮಚಂದ್ರ ನಾಯ್ಕರೇ, ಈಗ ತಾವು ಕಳೆದ 55 ವರ್ಷಗಳಿಂದ ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದವರು, ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ತಾವು ಸೇವೆ ಸಲ್ಲಿಸಿದ್ದರು. ಈಗ ಆ ಕಾಲಘಟ್ಟದಲ್ಲಿ ನಿಮ್ಮ ರಾಜಕೀಯ ಜೀವನ ನಡೆದು ಬಂದ ಹಾದಿ ಯಾವ ರೀತಿ? ನಾನು ನಮ್ಮ ಕಾರ್ಕಳದ ಖ್ಯಾತ ಟಿ ವಾಸುದೇವ ನಾಯಕ್ ಜೌಡಿ ಸಂಸ್ಥೆಯಲ್ಲಿ ಟ್ರೈನ್ ಆಗಿ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮುಗಿಸಿ ಕಾರ್ಕಳದಲ್ಲೇ ಸೆಟ್ಲ್ ಆಗಬೇಕು ಅಂತ ಮನಸ್ಸಿನಿಂದ ನನ್ನ ಜೀವನ ಪ್ರಾರಂಭ ಮಾಡಿದೆ. ಆವಾಗ ನಮ್ಮ ಬಾಲ್ಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಟ್ಟಿಗೆ ಸೇರಿ, ಹಾಗಾಗಿ ನಾವು ಜನಸಂಘದಿಂದ ನನ್ನ ಜೀವನ ಪ್ರಾರಂಭ ಆಯಿತು. ಚಿಕ್ಕವನಿಂದಲೂ ಅಂದರೆ ನಮ್ಮ ಶಾಲಾ ಜೀವನ ಆದಮೇಲೆ, ಇಂಜಿನಿಯರಿಂಗ್ ಆದಮೇಲೆ ಕಾರ್ಕಳದಲ್ಲಿ ಜನಸಂಘದ ಪ್ರಭಾವ ಇತ್ತು ಎಲ್ಲ ಹಳ್ಳಿಗಳಲ್ಲೂ. ಆವಾಗಲೂ ಶ್ರೀಯುತ ಮಾಧವ್ ನಾಯ್ಕ್, ಶ್ರೀ ಬೋಳ ಪ್ರಭಾಕರ್ ಕಾಮತ್ರು, ಹಾಗೆ ಯಶವಂತ ಪೈಗಳು, ಹಾಗೆ ಜಯಭಾರತಿ ಅಂದರೆ ಬಿ ಜೆ ಪಿ ಹೇಳಿದ ಆ ಟೈಮ್ನಲ್ಲಿ ಜಯಭಾರತಿ, ಪಾಲಡ್ಕ ಮತ್ತು ಬೋಳ್ಕಾರ್, ಕಾರ್ಕಳ ಬಿಜೆಪಿಗೆ ವಿಶೇಷ ಹೆಸರು ಒಂದು ಕೂಡಿ ಬಂತು. ಹಾಗಾಗಿ ನಾವು ಅವರೊಟ್ಟಿಗೆ ನಮ್ಮ ಕಾರ್ಕಳದ ಸಮಸ್ತ ಜನತೆಯೊಂದಿಗೆ ಈ ರಾಜಕೀಯ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರ ಎಲ್ಲದರಲ್ಲೂ ಪಾಲ್ಗೊಂಡೆವು. ಹಾಗಾಗಿ ನನ್ನ ಸ್ವಂತ ಉದ್ಯಮವು 1974ರಲ್ಲಿ ಆಯಿತು. ಆರಾಮ್ ಇಂಡಸ್ಟ್ರಿ. ಈ ವರ್ಷ 50ನೇ ವರ್ಷದ ವರ್ಷವನ್ನು ನಾವು ಆರಾಮ್ ಇಂಡಸ್ಟ್ರಿದ್ದು ಆಚರಿಸ್ತಾ ಇದ್ದೇವೆ. ಹಾಗಾಗಿ ನನ್ನ ರಾಜಕೀಯ ಈ 55 ವರ್ಷಗಳಿಂದ ನಡೆದು ಬಂದ ದಾರಿ ಆವಾಗಿನ ಕಷ್ಟದ ಕಾಲ ಇತ್ತು. ಅಂದರೆ ಕಾಂಗ್ರೆಸ್ ಆಡಳಿತ ಬಹಳ ಸ್ಟ್ರಾಂಗ್ ಇತ್ತು. ಕಾರ್ಕಳದಲ್ಲಿ ಶ್ರೀಯುತ ಸದಾನಂದ ಕಾಮತ್ ದ್ವಾರಕದವರು, ಅವರ ಪ್ರಭಾವ, ಅವರು ಸಹ ಒಳ್ಳೆಯ ಜನ, ನಮಗೆ ಸಹ ಬಹಳ ರೆಸ್ಪೆಕ್ಟ್ ಕೊಟ್ಟು ಪ್ರತಿಯೊಂದಕ್ಕೆ ಸಹ ನಮ್ಮನ್ನು ಸೇರಿಸಿ ಅವರು ಆಡಳಿತ ಸಹ ಮಾಡ್ತಾಯಿದ್ರು. ನಮಗೆ ಪುರಸಭೆಯಲ್ಲಿ ಸಹ, ಮುಂಚಿನ ಪುರಸಭೆ, ಈಗಿನ ದೊಡ್ಡ ಪುರಸಭೆ ಅಲ್ಲ, ಕಾರ್ಕಳ ಪುರಸಭೆಯಲ್ಲಿ ಸಹ ನಮಗೆ ಆಯ್ಕೆಯಾಗಿ ಅವರೊಂದಿಗೆ ಕಾರ್ಕಳದ ಜನರ ಸೇವೆ ಮಾಡುವಂಥ ಅವಕಾಶ ಆವಾಗಿರಲೇ ನಮಗೆ ದೊರೆತಿತ್ತು. ಹಾಗಾಗಿ 15 ತಾವು ಪ್ರಥಮವಾಗಿ ಯಾವಾಗ ತಾವು ಪುರಸಭಾ ಸದಸ್ಯರಾದ್ದು? 1976ರಲ್ಲಿ. ಹೌದು. ಆಗ ತುಂಬ ಯುವಕರು ತಾವು? ಹೌದು. ನಾವು ಜಸ್ಟ್ ಇಂಜಿನಿಯರಿಂಗ್ ಮುಗಿಸಿ ಸಾಮಾಜಿಕ ಜೀವನದಲ್ಲಿ ಜಸ್ಟ್ ಸೇರಿದವಷ್ಟೇ. ಆವಾಗಲೇ ನಾವು ಹೆಸರಾಂತ ಇಲಾಖೆಯವರು ಮತ್ತು ಕೆಲಸದವರು ನಮ್ಮ ಅಂಗಡಿ ಮುಖಾಂತರ ಸಹ ಹೆಸರುವಾಸಿ ಆಗಿದ್ದೆವು. ಹಾಗಾಗಿ ನನಗೆ ಸಹ ಪುರಸಭೆಯಲ್ಲಿ ಆಯ್ಕೆಯಾಗುವ ಅವಕಾಶವೂ ದೊರೆಯಿತು. ಯಾವ ಪಕ್ಷ ಆ ಸಂದರ್ಭದಲ್ಲಿ ತಾವು ಯಾವ ಪಕ್ಷ? ಜನಸಂಘದಿಂದಲೇ, ಜನತಾ ಪಾರ್ಟಿ. ಆಗ 1977ರಲ್ಲಿ ಜನತಾ ಪಾರ್ಟಿ ಪುರಸಭಾ ಸದಸ್ಯರಾಗಿ, ಹಾಗಾಗಿ 3 ಟರ್ಮು ಸದಾನಂದ ಕಾಮತ್ರ ಅದರಲ್ಲಿ ವಿರೋಧ ಪಕ್ಷದಲ್ಲಿ ನಾವು ಆದಷ್ಟು. ಸದಾನಂದ ಕಾಮತ್ರ ಕಾಂಗ್ರೆಸ್. ಹೌದು. ಜನಸಂಘ ಜನತಾ ಪಾರ್ಟಿಯಿಂದ ಸ್ಪರ್ಧೆ ಮಾಡಿದ್ದು. ಹೌದು, ಅವರೇ ಅಧ್ಯಕ್ಷರು. ಹಾಗೆ ಸದಾನಂದ ಕಾಮತ್ರ ಪುರಸಭಾ ಅಧ್ಯಕ್ಷರು 3 ಬಾರಿನೂ 15 ವರ್ಷ. ಹಾಗಾಗಿ ನಾವು ಜನಸಂಘ ಆಗ ಕಡಿಮೆ, ಜನತಾ ಪಾರ್ಟಿ ಜಸ್ಟ್ ಇಲ್ಲಿ ಕಾರ್ಕಳದಲ್ಲಿ ಇತ್ತು. ಅದು ಸಹ ಜನತಾ ಪಾರ್ಟಿ ಶುರುವಿಗೆ PSP ಡಾಕ್ಟರ್ ದಯಾನಂದ ಕಲ್ಯ ಅವರ ಡಾಕ್ಟರ್ ಕಲ್ಯರ ಅಣ್ಣ ದಯಾನಂದ ಕಲ್ಯರು ಅವರು ಇಲ್ಲಿ PSPಯಿಂದ ಆಯ್ಕೆಯಾಗಿ MLA ಆಗಿದ್ದರು. ತದನಂತರ ಜನಸಂಘದ ವತಿಯಿಂದ ಬೋಳ ರಘುರಾಮ್ ಶೆಟ್ಟರು ಇಲ್ಲಿ MLA ಆಗಿ ಆಯ್ಕೆಯಾದರು. ಹಾಗಾಗಿ ನಮಗೆಲ್ಲ ಈ ರಾಜಕೀಯದಲ್ಲಿ ತುಂಬ ಕೆಲಸ ಮಾಡುವ ಅವಕಾಶ ಕೂಡ ತುಂಬ ಬಂತು. ಹಾಗೆ ಬಾರಿ ಆವಾಗಿನ ಸಮಯ ಕಾಂಗ್ರೆಸ್ ಬಹಳ ಪ್ರಬಲವಾಗಿತ್ತು ಇಡೀ ಆಲ್ ಇಂಡಿಯಾ ಲೆವೆಲಲ್ಲಿ. ಹಾಗಾಗಿ ಜನತಾ ಪಾರ್ಟಿ ಜಸ್ಟ್ 77ರಲ್ಲಿ ಜನತಾ ಪಾರ್ಟಿ ಉದ್ಭವ ಆಯಿತು, ಎಲ್ಲ ಪಕ್ಷಗಳನ್ನು ಸೇರಿ. ಆಗ ನಮ್ಮ ಜನಸಂಘ ಇದ್ದದ್ದು, ಜನತಾ ಪಾರ್ಟಿ ಸಹ ಕಾರ್ಕಳದಲ್ಲಿ
ಸ್ಟ್ರಾಂಗ್ ಆಯಿತು. ಆಗ ಮಾಧವ ನಾಯಕರ ನೇತೃತ್ವ ಬಹಳಷ್ಟು ಅವರು ಸಹ ಎಲ್ಲ ಜೈಲಿಗೆಲ್ಲ ಹೋಗಿ ಆ ಎಮರ್ಜೆನ್ಸಿ ಟೈಮ್ನಲ್ಲಿ ಬಹಳಷ್ಟು ಕಷ್ಟ ನಷ್ಟ ಅನುಭವಿಸಿದ್ದಾರೆ. ನಾವು ಅವರಿಗೆ ಫುಲ್ ಸಪೋರ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೆವು. ಒಂದು ಪಕ್ಷನಿಷ್ಠೆ, ತ್ಯಾಗ, ಹೋರಾಟ ಇದೆಲ್ಲ ಕೂಡ ಆ ಮನೋಬಲ ಗಟ್ಟಿ ಮಾಡ್ತಿತ್ತು. ಹೌದು, ಸರಿ. ನೋಡಿ ರಾಮಚಂದ್ರ ಹೆಗ್ಡೆ, ಈಗ ಆ ಕಾಲಘಟ್ಟದಲ್ಲಿ ಕಾಂಗ್ರೆಸ್ ಬಲಿಷ್ಠ ಆಗಿದ್ದು, ಎಲ್ಲ ಕಡೆ ಕೂಡ ಕಾಂಗ್ರೆಸ್ದೇ ಪ್ರಾಬಲ್ಯ, ಒಳ್ಳೇದಿರ್ಲಿ ಕೆಟ್ಟದಿರ್ಲಿ ಕಾಂಗ್ರೆಸ್ನ ಮುಖಾಂತರ ಆಗಬೇಕಿತ್ತು. ಈಗ ನೀವು ಆಗ ಬೆಳೆಯುವ ಹಂತದಲ್ಲಿದ್ದವರು, ಜನಸಂಘದ ಮೂಲಕ ಇಲ್ಲಿ ಪಕ್ಷ ಕ್ಷೀಣಿಸಿತ್ತಾಗ ಕಡಿಮೆ ಇತ್ತು. ಈಗ ನೀವು ಈಗ ಹಳ್ಳಿಗೆ ಫೀಲ್ಡ್ ಹೋಗಬೇಕು ಅಂತಾದರೆ ಒಂದಷ್ಟು ಕಾಫಿ ತಿಂಡಿಗಾದರೂ ಖರ್ಚಿಗೆ ಬೇಕು. ಯಾವ ರೀತಿ ತಾವು ಪಕ್ಷವನ್ನು ನಿಭಾವಣೆ ಮಾಡ್ತಿದ್ರಾಗ? ಆವಾಗಿನ ಸಮಯ ಖರ್ಚೇನೋ ಹೆಚ್ಚು ಬರ್ತಿರ್ಲಿಲ್ಲ. ಅಂದರೆ ನಮ್ಮ ಪಕ್ಷದಲ್ಲಿ ನಿಸ್ವಾರ್ಥ ಹಣ ಪಡೆದುಕೊಳ್ಳದೆ ಎಲ್ಲ ಕೆಲಸ ಮಾಡೋರು. ಎಲ್ಲರೂ ಕಿಸೆಯಿಂದ ಹಣ ಹಾಕಿ ಎಲ್ಲ ಸೋಷಲ್ ಸರ್ವೀಸಿಗೆ, ದೇಶಕ್ಕೋಸ್ಕರ, ದೇಶದ ಮೇಲಿನ ಪ್ರೀತಿಗೋಸ್ಕರ ಎಲ್ಲ ಸಮರ್ಪಣೆ ಪಕ್ಷಗೋಸ್ಕರ ಮಾಡ್ತಾಯಿದ್ರು. ಪ್ರತಿ ಹಳ್ಳಿಯಲ್ಲಿ ಸಹ ಒಂದು 4-6 ಜನ ಆದರೂ ನಮ್ಮ ಪಕ್ಷದ ಅಭಿಮಾನಿಗಳು ಅಲ್ಲಿಯವರನ್ನೇ ಖರ್ಚೆಲ್ಲ ನೋಡ್ಕೊಳ್ತಾ ಇದ್ರು. ಅವರೇನೋ ಕಾಫಿ ತಿಂಡಿ ಏನು ತುಂಬ ಖರ್ಚಂತಲ್ಲ, ಈಗಿನ ಹಾಗೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಖರ್ಚಿಲ್ಲ. ಆವಾಗಿನ ಸಮಯದಲ್ಲಿ 40-50 ಸಾವಿರದಲ್ಲಿ ಇಡೀ ಚುನಾವಣೆ ನಡೆದುಕೊಂಡು ಹೋಗ್ತಿತ್ತು. 1-2-3 ಚುನಾವಣೆ 90,000ದಲ್ಲಿ ಸಹ ಅದು ನನಗೆ ನೆನಪುಂಟು. ಟೋಟಲ್ ಖರ್ಚು, ಟೋಟಲ್ MLA ಖರ್ಚು ಚುನಾವಣೆ ಆವಾಗಿನ ಸಮಯದಲ್ಲಿ 70, ಶುರುವಿಗೆ 40-50ರಲ್ಲಿ ಸಹ ಕೇಳಿದ್ದೇನೆ. ತದನಂತರ 80-90 ವರ್ಷದಲ್ಲಿ ಸಹ ಬೋಳ ರಘುರಾಮ್ ಶೆಟ್ಟರು ಅವರು ಇಲೆಕ್ಟ್ ಆಗುವಾಗ ಹೌದೌದು, ಸರಿ. ಹಾಗೆ ನಮಗೇನು ದುಡ್ಡಿನ ಮಟ್ಟಿಗೆ ಕಡಿಮೆನೂ ಬೀಳಲಿಲ್ಲ, ಅದರ ಚಿಂತೆನೂ ಇಲ್ಲ. ಯಾಕಂತ ಹೇಳಿದರೆ ಪ್ರತಿ ಊರಿನಲ್ಲಿ ಸಹ, ಪ್ರತಿ ಹಳ್ಳಿಯಲ್ಲಿ ಸಹ ನಮ್ಮ ಭಾರೀ ಪಕ್ಷದ ಅಭಿಮಾನಿಗಳು ನಮ್ಮನ್ನು ಈ ನಮ್ಮ ಪಕ್ಷವನ್ನು ಸಪೋರ್ಟ್ ಆಗಿ ಬಹಳ ಕೊಟ್ಟಿದ್ದಾರೆ. ಹೌದೌದು. ಈಗ ರಾಜಕೀಯದ ವಿಚಾರಗಳನ್ನು ನಾವು ಒಂದಷ್ಟು ಮಾತಾಡಿದ್ದೇವೆ. ಈಗ ತಾವು ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೂಡ ಸೇವೆ ಸಲ್ಲಿಸಿದ್ದೀರಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕೂಡ ಸೇವೆ ಸಲ್ಲಿಸಿದ್ದೀರಿ. ಅದು ಯಾವ ರೀತಿ ಇತ್ತು, ಅದರ ಜರ್ನಿ ಹೇಗಿತ್ತು? ಅದು ನಾನು ಪ್ರಾರಂಭದ ವರ್ಷಗಳಲ್ಲಿ ನಮ್ಮ ಜನಸೇವೆಯಿಂದ ಕಾರ್ಕಳ JCCಗೆ ಜಾಯ್ನ್ ಆದೆ. JCC ಕಾರಣ ಆಗಲಿಕ್ಕೆ ನಾವು ಮತ್ತೆ ಒಂದು 4-5 ಜನ KP ಶೆಣೆಯವರ ನೇತೃತ್ವದಲ್ಲಿ ಕಾರ್ಕಳ JCC ಪ್ರಾರಂಭ ಆಯಿತು. ಆಗ ಬಹಳ ಹಿಂದುಳಿದ ಕಾರ್ಕಳ, ಯಾವುದೇ ಆ್ಯಕ್ಟಿವಿಟೀಸ್ ಎಲ್ಲ ಇರಲಿಲ್ಲ, ಮನೋರಂಜನೆ ಇರಲಿಲ್ಲ, ಇಲ್ಲವೇ ಯಾವುದೇ ಸ್ಪೋರ್ಟ್ಸ್ ಗೇಮ್ಸ್ ಇರಲಿಲ್ಲ. ಡಿಸ್ಟಿಕ್ ಮಟ್ಟದ ಹಲವು ಕಾರ್ಯಕ್ರಮಗಳು ಕಾರ್ಕಳದಲ್ಲಿ ನಮ್ಮ JCC ಮುಖಾಂತರ ನಡೀತು. ವಾಲಿಬಾಲ್, ಟೆನ್ನಿಸ್, ಅದು ಇದು ಎಲ್ಲ ಆ ಟೈಮ್ನಲ್ಲಿ JCC ಮುಖಾಂತರ ಆಯಿತು. ಅದೇ ಸಮಯದಲ್ಲಿ ಕುದುರೆಮುಖ ಪ್ರಾಜೆಕ್ಟ್ ಪ್ರಾರಂಭ ಆಯಿತು. ಕುದುರೆಮುಖ, ಹೌದು. ಅದು ಆವಾಗ ಕಾಡು ಗುಡ್ಡ ಏನೂ ಇರಲಿಲ್ಲ, ಹೊಸ ಆ ಸಿಸ್ಟಮ್ ಆಗುವವರೆಗೆ ಎಲ್ಲ ಅದರದ್ದು ಎಂಪ್ಲಾಯೀಸ್ ಎಲ್ಲ ಕಾರ್ಕಳದಲ್ಲಿ ಮನೆ ಮಾಡಿ ಇದ್ದರು. ಹಾಗಾಗಿ ಅವರಿಗೆ ಇಂಗ್ಲೀಷ್ ಮಾಧ್ಯಮ ಶಾಲೆ ಅಗತ್ಯ ಇತ್ತು. ಯಾಕಂತ ಹೇಳಿದರೆ ಎಲ್ಲ ಬೇರೆ ಕಡೆಯಿಂದ ಬಂದು ಇಲ್ಲಿ ಸೆಟ್ಲ್ ಆದವರು. ಹಾಗಾಗಿ ನಮ್ಮ ಹತ್ರ ಬಂದು ಅವ್ರು ಕೇಳಿದರು, ಏನಾದರೂ ಮಾಡಿ ನಮಗೆ ಇಂಗ್ಲೀಷ್ ಮೀಡಿಯಮ್. ನಾವು ಕೂಡಲೇ ಆವಾಗಿನ ಎಜುಕೇಷನ್ ಮಿನಿಸ್ಟ್ರಿಗೆ ಹೋಗಿ ಅರ್ಜಿ ಕೊಟ್ಟು ಕೂಡಲೇ ಅವ್ರು ಸ್ಯಾಂಕ್ಷನ್ ಮಾಡಿದರು. ಹಾಗಾಗಿ ನಮ್ಮ ಕಾರ್ಕಳ JCC ಮುಖಾಂತರ ಇಲ್ಲಿ ಪ್ರಪ್ರಥಮ, ಆಗ ಎಲ್ಲಿ ಸಹ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇರಲಿಲ್ಲ. ಹಾಗೆ ನಮ್ಮ JCC ಮುಖಾಂತರ ಆರಂಭ ಆಯಿತು. ಆಗ ಪ್ರಪ್ರಥಮ ಅಧ್ಯಕ್ಷರಾಗಿ MK ವಿಜಯಕುಮಾರರು ನಮಗೆ ನೇತೃತ್ವ ವಹಿಸಿದರು. KP ಶೆಣೆಯವರು ಕರೆಸ್ಪಾಂಡೆಂಟ್ ಸಂಚಾಲಕರಾಗಿ ಈ JCC ಶಾಲೆಯ ಅಭಿವೃದ್ಧಿಗೆ ಸಹ ತುಂಬ ಕಾರಣಕರ್ತರಾದರು. ತದನಂತರ 1985ರಿಂದ ಸುಮಾರು 28 ವರ್ಷಗಳವರೆಗೆ ನನಗೆ ಅಧ್ಯಕ್ಷ ಆಗುವ ಚಾನ್ಸ್ ಬಂತು. ಅಂದರೆ ನಾನು ಸಹ ಸೀನಿಯರ್ ಇದ್ದೆ ಪ್ರಾರಂಭದಲ್ಲಿ, ಸ್ಥಾಪಕ ಸದಸ್ಯ. ಹಾಗಾಗಿ ನನಗೆ ಸಹ ಅಧ್ಯಕ್ಷರಾಗಿ JCC ಶಾಲೆಗೆ 1 ಎಕರೆ ಜಾಗ, 35 ಕೋಣೆಗಳಿರುವ ಬೃಹತ್ ಬಿಲ್ಡಿಂಗ್ ಎಲ್ಲ ಕಟ್ಟುವ ಸುಯೋಗ ನನ್ನ ಅವಧಿಯಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ. ಎಲ್ಲ KP ಶೆಣೆಯವರ ನೇತೃತ್ವದಲ್ಲಿ ಸಹ ಶಾಲಾ ಅಡ್ಮಿನಿಸ್ಟ್ರೇಷನ್ ಅತ್ಯುತ್ತಮವಾಗಿ ಉತ್ಕೃಷ್ಟವಾಗಿ ಜರುಗ್ತಾ ಇತ್ತು. ಹಾಗಾಗಿ JCC ಶಾಲೆ ಆಗ ಬೇರೆ ಎಲ್ಲೂ ಇಲ್ಲ. ಅದು ಸಹ ಕಾರ್ಕಳದ ನ್ಯೂನತೆಯನ್ನು ನಾವು ಹೋಗಲಾಡಿಸಿದ್ದೇವೆ. ಹಾಗೆ ನಾನು
ಒಂದು ಸಂಸ್ಥೆಯ ಅಧ್ಯಕ್ಷ ಆದೆ ಅಂತ ಹೇಳುವಾಗ ನಂಗೆ ಸಹ ಏನಾದರೂ ಕಾರ್ಕಳಕ್ಕೆ ಮಾಡಬೇಕು. ಆಗ ಸಾಂಸ್ಕೃತಿಕ ಕಲೆ ಈಗಿನಾಗೆ ಮೊಬೈಲೆಲ್ಲ ಎಫೆಕ್ಟ್ ಇರಲಿಲ್ಲ. ಆಗ ನನಗೆ ಬಹಳ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಬಹಳಷ್ಟು ಬಾರಿ ಉಮೇದು. ನಾನು ಸಹ ರಂಗತರಂಗದಿಂದ ಸ್ಟಾರ್ಟ್ ಮಾಡಿದೆ. ರಂಗತರಂಗ ಅಂದರೆ 50 ಮೆಂಬರ್ಶಿಪ್ಪಿಂದ ಸ್ಟಾರ್ಟ್ ಆದದ್ದು 100 ರೂಪಾಯಿವರೆಗೆ ಆಗಿದೆ. 15 ವರ್ಷಗಳ ಕಾಲ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸುಮಾರು 200 ಕಾರ್ಯಕ್ರಮಕ್ಕೂ ಮಿಕ್ಕಿ ಉತ್ತಮ ಎಲ್ಲ ಕಡೆಯಿಂದ ತಂಡಗಳನ್ನು ಕರೆಸಿ ತುಳುನಾಟಕ ಸ್ಪರ್ಧೆ 7 ಬಾರಿ ಮತ್ತು ಕನ್ನಡ ನಾಟಕ ಸ್ಪರ್ಧೆ ಹಾಗೆ ಒಟ್ಟಿಗೆ 7 ಬಾರಿ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಇವನ್ ಕೊಂಕಣಿ ನಾಟಕ ಸ್ಪರ್ಧಿಸ ಕಾರ್ಕಳದಲ್ಲಿ ನಮಗೆ ಅವರಿಗೆ ಸಹಾಯ ಮಾಡುವ ಅವಶ್ಯಕತೆ ಆಯಿತು. ಯಾಕಂದರೆ TMA ಫೌಂಡೇಶನ್ ಮುಖಾಂತರ ರಾಷ್ಟ್ರ ಮಟ್ಟದ ಕೊಂಕಣಿ ನಾಟಕ ಸ್ಪರ್ಧೆ TMA ಫೌಂಡೇಶನ್ ಕಾರ್ಕಳದಲ್ಲಿ ಆಯಿತು. ಅದರ ಜವಾಬ್ದಾರಿಯೆಲ್ಲ ನಾವೇ ತಗೊಂಡು ಅವರಿಗೆ ಫುಲ್ಲಾಗಿ ಸಕ್ಸಸ್ ಆಗಿ ಮಾಡಿಕೊಟ್ಟಿದ್ದೇವೆ. ಹಾಗಾಗಿ ನಮಗೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಬಹಳಷ್ಟು ನಾವು ಮಾಡಿದಷ್ಟು ಅದು ಸಹ ತುಳು ನಾಟಕ ಸ್ಪರ್ಧೆ 10 ದಿವಸಗಳ ಕಾರ್ಯಕ್ರಮ ಪ್ರತಿ ವರ್ಷ ಜನರಿಗೆ ಸಹ ಉತ್ತಮ ಮನೋರಂಜನೆ ಮತ್ತು ತುಳು ಭಾಷೆಗೆ ನಮ್ಮ ಕೊಡುಗೆ ಬಹಳಷ್ಟು ಅಂತ ನಾನು ನನ್ನ ಲೆಕ್ಕದಲ್ಲಿ ನಾನು ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಅಷ್ಟು ಕೆಲಸ ಯಾರೂ ಮಾಡಲಿಲ್ಲ ತುಳು ಭಾಷೆಗೋಸ್ಕರ. ಕಾರ್ಕಳದ ಎಲ್ಲ ಮಂಗಳೂರಿನ ಎಲ್ಲ ತಂಡಗಳಿಂದ ಕಾರ್ಕಳದಲ್ಲಿ ಕರೆಸಿ ಅವರಿಂದ ಉತ್ತಮ ನಾಟಕಗಳನ್ನು ಆಡಿಸಿದ್ದೇವೆ. ಹಾಗೆ ಪ್ರವಚನ ಸಹ ಬನ್ನಂಜೆ ಗೋವಿಂದಾಚಾರ್ಯದ್ದು ಇರಲಿ, ಬೇರೆ ಬೇರೆ ಕಡೆಯಿಂದ ಸಾಗರದ ಶಿವಮೊಗ್ಗಗಳಿಂದ ಅತ್ಯುತ್ತಮ ನೀನಾಸಂ ನಾಟಕ ಅವುಗಳನ್ನೆಲ್ಲ ಕಾರ್ಕಳದಲ್ಲಿ ಮಾಡುವ ಅವಶ್ಯಕತೆ ನಮಗೆ ಚಾನ್ಸ್ ಸಿಕ್ತು. ಹಾಗಾಗಿ ಆ 15 ವರ್ಷಗಳು ರಂಗತರಂಗ ಸಾಂಸ್ಕೃತಿಕ, ಹಾಗಾಗಿ ನಂಗೆ ಸಹ ಬಹಳ ಸಂತೋಷ ಆಗ್ತಾಯಿತ್ತು. ಆಗ ತದನಂತರ ಈ ಮೊಬೈಲ್ ಬಂದ ಕೂಡಲೇ ಎಲ್ಲ ಚಟುವಟಿಕೆಗಳಿಗೆಲ್ಲ ಬದಲಾವಣೆ ಆಯಿತು. ಆವಾಗಿನ ಗೋಲ್ಡನ್ ಟೈಮ್ ಯಾವಾಗಲೂ ನಮ್ಮ ಚಿರ ನಮಗೆ ಖುಷಿ ಕೊಟ್ಟಿದೆ. ಹಾಗೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಆವಾಗ ನನ್ನ ನ್ಯೂನತೆ ಇತ್ತು. ಕಾರ್ಕಳದಲ್ಲಿ ಈ ಸಂಗೀತ ನೃತ್ಯ ಕಲಿಸುವ ಇದು ಭಾರಿ ಕಡಿಮೆ. ಕೆಲವು ಮಾಸ್ಟ್ರು ಒಬ್ಬರು ವ್ಯಾಸ ಮಾಸ್ಟ್ರು ಅಂತ ಇದ್ದರು, ಮನೆ ಹೋಗಿ ಕಲಿಸ್ತಾ ಇದ್ದರು ಶಿವಾಯಿ. ಅವರು ಸಂಗೀತ ಶಾಲೆ ಅಂತ ಮಾಡಲಿಲ್ಲ. ಹಾಗಾಗಿ ನನಗೆ ಒಂದು ಆ ಸಮಯದಲ್ಲಿ JC ಸಂಸ್ಥೆಯ ಅಧ್ಯಕ್ಷನಾಗಿ ಕಾರ್ಕಳ JC ಸಂಗೀತ ನೃತ್ಯ ಶಾಲೆ ನಾವು ಪ್ರಾರಂಭ ಮಾಡಿದೆವು. ಆವಾಗ ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಸಂಗೀತ, ಭರತನಾಟ್ಯಂ ಸುಮಾರು 400ರಿಂದ 500 ವಿದ್ಯಾರ್ಥಿಗಳು ಪ್ರತಿ ವರ್ಷ ಸಹ ಈ ತರಬೇತಿ ಪಡೀತಾ ಇದ್ದರು. ಅದರೊಟ್ಟಿಗೆ ಎಲ್ಲ ಇನ್ಸ್ಟ್ರೂಮೆಂಟಲ್ಸ್ ನಾವು ಕೊಡ್ತಾಯಿದ್ದೆವು. ವೀಣಾ, ಗೀಟಾರ್, ಅದು ಹಾರ್ಮೋನಿಯಂ ಎಲ್ಲ ಅವರಿಗೆ ಟ್ರೈನಿಂಗ್ ಕೊಡ್ತಾಯಿದ್ದೆವು. ಹಾಗಾಗಿ ಸಂಗೀತ ಶಾಲೆ ಮಾಡಿ ಕಾರ್ಕಳದಲ್ಲಿ ಪ್ರಪ್ರಥಮ ಮಾಡಿದ ನಮಗೆ ಹೆಗ್ಗಳಿಕೆ ಸಹ ನಮಗೆ ಇದೆ, ಅದು ಖಂಡಿತ. ಅದು ನಮ್ಗೆ ಸಹ ಭಾರಿ ಖುಷಿ ಇದೆ, ಇವತ್ತಿಗೂ ನಡೀತಾ ಇದೆ. ಕೊರೋನಾ ನಂತರ ಸ್ವಲ್ಪ ನಮಗೆ ಸ್ಟ್ರೆಂತ್ ಕಡಿಮೆ ಆಯಿತು. ಮತ್ತು ಯೋಗೀಶ್ ಬಾಳಿಗರು ತುಂಬ 30 ವರ್ಷದವರೆಗೆ ಅವರು ನಮ್ಮಲ್ಲಿ ಒಳ್ಳೆಯ ಕಾರ್ಯಕ್ರಮ ಸಂಗೀತ ತರಬೇತಿ ಕೊಡ್ತಿದ್ದರು. ತದನಂತರ ಅವರ ನಂತರ ನಮಗೆ ಒಳ್ಳೆಯ ಹಿಂದೂಸ್ತಾನಿ ಮಾಸ್ಟ್ರು ನಮಗೆ ಸಿಕ್ಕಲಿಲ್ಲ. ಹಾಗಾಗಿ ಈಗ ಕರ್ನಾಟಕಿ ಸಂಗೀತ ಮತ್ತು ಭರತನಾಟ್ಯಂ ತರಗತಿಗಳು ನಡೀತಾ ಇದ್ದಾವೆ. ಹಾಗಾಗಿ ಈಗ ತೊಂದರೆ ಇಲ್ಲ. ನಮಗೂ ಸಹ 30 ವರ್ಷಗಳವರೆಗೆ ಸಂಗೀತ ಶಾಲೆ ನಡೆಸಿದ ಅನುಭವ, ಖುಷಿ ಇದೆ. ನೋಡಿ ರಾಮಚಂದ್ರ, ಈಗ ಕಳೆದ 55 ವರ್ಷಗಳದ್ದು ಭಾಳಷ್ಟು ಅನುಭವಗಳನ್ನು ತಾವು ಹಂಚಿಕೊಂಡ್ರಿ. ಈಗ ನಾವು ಆಧುನಿಕ ಕಾಲಘಟ್ಟ. ಈಗ ಜನ ಬೆಳೆದಿದೆ, ಪಕ್ಷ ಬೆಳೆದಿದ್ದಾರೆ, ಇದೆಲ್ಲವೂ ಆಗಿದೆ, ಜನಸಂಖ್ಯೆಯೂ ತುಂಬ ಆಗಿದೆ. ಈಗ ಈ ಕಾಲಘಟ್ಟದಲ್ಲಿ, ಆಗ ಇದ್ದ ಕಾಲಘಟ್ಟದಲ್ಲಿ ಹೋರಾಟ ಇತ್ತು, ತ್ಯಾಗ ಇತ್ತು, ತಾಳ್ಮೆ ಇತ್ತು, ಪರಿಶ್ರಮ ಇತ್ತು. ಈಗ ಈ ಕಾಲಘಟ್ಟದ ಯುವಕರಿಗೆ ತಾವು ರಾಜಕೀಯವಾಗಿ ಏನು ಹೇಳಲಿಕ್ಕೆ ಇಚ್ಛಪಡ್ತೀರಿ? ನಾನು ಸೀನಿಯರ್ ಮೆಂಬರ್, ಹಿರಿಯ ಸದಸ್ಯ. ನಾನು 2 ತಲೆಮಾರು ನೋಡಿದ್ದೇನೆ. ಯಾಕಂದರೆ ಪ್ರಥಮ 30-35 ವರ್ಷ ನಮ್ಮ ಟರ್ಮು, ಈಗಿನ ಹೊಸ ಪೀಳಿಗೆಯ ವರ್ಷ 30-35 ವರ್ಷ. 2 ತಲೆಮಾರು ನೋಡುವಾಗ ಕಾರ್ಕಳದ ಅಭಿವೃದ್ಧಿ ಕಳೆದ 15-20 ವರ್ಷಗಳಿಂದ ನಡೆದದ್ದು ಖಂಡಿತಕ್ಕೂ
ಭಾರೀ ಪ್ರಗತಿ ಕಾರ್ಕಳದಲ್ಲಿ ಬಹಳಷ್ಟು ಬದಲಾವಣೆ ಆಗಿದೆ. ಬದಲಾವಣೆ ಆಗಿದೆ. ಎಲ್ಲ ಕಡೆಯಲ್ಲಿ ವೆಂಟೆಡ್ ಡ್ಯಾಮ್ ಇರಲಿ, ರಸ್ತೆಗಳಿರಲಿ, ಕಾರ್ಕಳ ಅಭಿವೃದ್ಧಿ ನಮ್ಮ ಕಾರ್ಕಳದಲ್ಲೇ ನೋಡ್ಬೋದು. ಕೋರ್ಟ್ ಚೇಂಜ್ ಆಗಿದೆ, ಹಾಸ್ಪಿಟಲ್ ಚೇಂಜ್ ಆಗಿದೆ, ಎಲ್ಲ ದೃಷ್ಟಿಯಿಂದ ಗೊತ್ತಾಯ್ತಲ್ಲ. ಕಳೆದ 10-15 ವರ್ಷಗಳಿಂದ ಅದು ಸಾಮಾನ್ಯ ಸುನೀಲ್ ಕುಮಾರ್ ಅವರು ಭಾರೀ ಮುತುವರ್ಜಿ ವಹಿಸಿ ಇದು ಮಾಡಿದ್ದಾರೆ. ಅದು ಸಹ ಕಾರ್ಕಳದಲ್ಲಿ ದೊಡ್ಡ ಕ್ಷೇತ್ರ, ಸಹಸ್ರ ವರ್ಷಗಳಲ್ಲಿ ಒಂದಾಗೋದು ಪರಶುರಾಮ ಕ್ಷೇತ್ರ ಸಹಿತ, ಅದು ಯಾರಿಗೂ ಸಾಧ್ಯ ಇಲ್ಲ. ಅದು ಸಹ ಆಗಿದೆ. ಏನೋ ರಾಜಕೀಯ ಡಿಸ್ಪ್ಯೂಟಿಂದ ಏನೋ ಸ್ವಲ್ಪ ಗೊಂದಲದಲ್ಲಿದೆ, ಇನ್ನೂ ಅದು ಕ್ಲಿಯರ್ ಆಗಲಿಲ್ಲ. ಹಾಗಾಗಿ ಅದು ಸಹಿತ ಕಾರ್ಕಳದಲ್ಲಿ ಆದ ಪ್ರಗತಿ ಕಳೆದ 10-15 ವರ್ಷದ ಖಂಡಿತಕ್ಕೂ ನಾವು ಡೆವಲಪ್ಮೆಂಟ್ಸಿಗೆ ಖಂಡಿತ ನಾವು ಸಪೋರ್ಟು ಆಗಿದೆ, ಅದನ್ನು ಧೈರ್ಯವಾಗಿ ಹೇಳ್ತೇವೆ. ಮತ್ತು ರಾಜಕೀಯವಾಗಿ ವಿರೋಧಿಗಳು ಪ್ರತಿಯೊಂದಕ್ಕೆ ಸಹ ಅದನ್ನು ಇರ್ತದೆ, ಅದು ಸಹಜವಾಗಿ. ನಾನು ಅವ್ರದ್ದು ತಪ್ಪಂತಾಗೋ ಹೇಳುವುದಿಲ್ಲ. ಸಣ್ಣ ವಿಷಯವನ್ನು ದೊಡ್ಡ ಮಾಡೋದು ಅದೆಲ್ಲ ಇದೆ. ಅದು ಸಹ ಪ್ರಗತಿ ಮಟ್ಟಿಗೆ ಕಳೆದ 10-15 ವರ್ಷಗಳಿಂದ ಆದ ಪ್ರಗತಿ ಕಾರ್ಕಳದ್ದು ನಾವು 60-70 ವರ್ಷಗಳಲ್ಲಿ ನಾವು ನೋಡಿದ ಪ್ರಕಾರ ಕಾರ್ಕಳದಲ್ಲಿ ಟೆರಿಫಿಕ್. ರಸ್ತೆಗಳು ಕೂಡ ಬಹಳಷ್ಟು ಸುಧಾರಣೆ ಆಗಿದೆ. ರಸ್ತೆಗಳು ಸುಧಾರಣೆ ಆಗಿದೆ. ಎಲ್ಲ ದೊಡ್ಡ ಸಿಟೀಸಲ್ಲಿ ಇರುವ ರಸ್ತೆಗಳು ಇದು ಕಾರ್ಕಳದಲ್ಲಿ ಬಂದಿದೆ. ಕಾರ್ಕಳದಲ್ಲಿ ಈಗ ಜೋಡಸ್ಸೆ ಹೋದರೆ ಅಯ್ಯೋ ಇದು ಕಾರ್ಕಳ ಇಷ್ಟು ಸಣ್ಣ ನಗರ ಅಂತ ತೋರ್ತಾ ಇದೆ. ಹಾಗೆ ಪ್ರತಿಯೊಂದು ವಿಷಯದಲ್ಲಿ ಸಹ ನಾನು ಅದು ಒಂದು ಇದೊಂದಲ್ಲ, ಎಲ್ಲ ಬಸದಿಗಳು, ಎಲ್ಲ ಚರ್ಚ್ಗಳು, ಇವನ್ ಮಸೀದಿಗಳು ಎಲ್ಲ ಸಹ ಇಲ್ಲಿ ಎಲ್ಲ ಕಾರ್ಕಳದಲ್ಲಿ ಅಭಿವೃದ್ಧಿ ಆಗಿದೆ ಪ್ರತಿಯೊಂದು ವಿಷಯದಲ್ಲಿ. ಹಾಗಾಗಿ ನಮ್ಮ 15-20 ವರ್ಷಗಳ ಕಾರ್ಕಳದ ಡೆವಲಪ್ಮೆಂಟ್ಸ್ ಇದೆಯಲ್ಲ, ಕಳೆದ 60 ವರ್ಷಗಳನ್ನು ಮೀರಿದ್ದು ಅದು 100 ಖಂಡಿತ. ಆ ಬಗ್ಗೆ ಯಾವುದೇ ಇದಿಲ್ಲ. ಹಾಗಾಗಿ ಸ್ವಯಂ ಟೈಮ್ಸ್ ವೀಕ್ಷಕರೇ ನೋಡಿ, ನಾವು ನಿಮ್ಮ ಸ್ವಯಂ ಟೈಮ್ಸ್ ಕಳೆದ ಹಲವಾರು ವರ್ಷಗಳಿಂದ ಅಂದರೆ 2020ರಿಂದ ಆರಂಭಗೊಂಡು ಭಾಳಷ್ಟು ಕಾರ್ಕಳದಲ್ಲಿ ಸಾಧನೆ ಮಾಡಿದೆ. ಒಂದು 70,000ದಷ್ಟು ಸಬ್ಸ್ಕ್ರೈಬರನ್ನು ಹೊಂದಿದೆ, 25 ಮಿಲಿಯನ್ ವೀಕ್ಷಣೆ ಆಗಿದೆ. ಈಗ ನಾವು ನಮ್ಮ ಒಂದು ಹೊಸ ವಿಶೇಷತೆ ಏನಂದರೆ, ನಾವು ಎಲ್ಲಿ ಯಾವ ಕ್ಷೇತ್ರದಲ್ಲಿ 50 ವರ್ಷ ಸಾಧನೆ ಮಾಡಿದ್ದಾರೆ, ಯಾವುದೇ ಕ್ಷೇತ್ರ ಇರಲಿ ಆ ಕ್ಷೇತ್ರದಲ್ಲಿ 50 ವರ್ಷ ಸಾಧನೆ ಮಾಡಿ ಹೋರಾಟ ಮಾಡಿದವರನ್ನು ನಾವು ಗುರುತಿಸುವ ಒಂದು ವಿಶೇಷ ಸಂಚಿಕೆಯನ್ನು ನಿಮಗೆ ಹಮ್ಮಿಕೊಂಡಿದ್ದೇವೆ, ನಿಮಗೆ ತೋರಿಸ್ತಲೇ ಇದ್ದೇವೆ. ಈಗ ತಮ್ಮಲ್ಲಿ ಯಾರಾದರೂ 50 ವರ್ಷಗಳ ಅವಧಿಯಲ್ಲಿ ಒಂದೇ ಹುದ್ದೆಯಲ್ಲಿ ಅಥವಾ ಒಂದೇ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ನಿರಂತರ ಸೇವೆ ಮಾಡಿದವರು, ಹೋರಾಟ ಮಾಡಿದವರು ಇದ್ದರೆ ನಮ್ಮ ಗಮನಕ್ಕೆ ತನ್ನಿ. ಇದು ನಾವು ಅವರನ್ನು ಸಂದರ್ಶನ ಮಾಡಿ ಸಮಾಜಕ್ಕೆ ಅವರು ಏನು ಹೋರಾಟ ಮಾಡಿದ್ದಾರೆ, ಅವರ ಕಾರ್ಯಬಾಹುಳ್ಯ ಏನು, ಇದರ ಬಗ್ಗೆ ತಮಗೆ ಮಾಹಿತಿ ನೀಡ್ತೇವೆ. ನಾವಿವತ್ತು ಕಾರ್ಕಳದ ಹಿರಿಯ ವ್ಯಕ್ತಿ ಅಂದರೆ ರಾಜಕೀಯ ಅರಣದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ, ನಾಟಕ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಆರಾಮ್ ರಾಮಚಂದ್ರ ನಾಯಕರನ್ನು ನಾವು ಇವತ್ತು ಸಂದರ್ಶನ ಮಾಡಿದ್ದೇವೆ. ಇದು ಇಂದಿನ ಸ್ವಯಂ ಟೈಮ್ಸ್ ವಿಶೇಷ. ಇನ್ನೊಂದು ಸಂಚಿಕೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.